Good morning, students. Today, if you learn 4 marks question, second one, what are the three central problems of an economy? Explain. What to produce, how to produce, for whom to produce. ಏನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. Let us take one by one. What is produced and in what quantities? It is the problem of choice. Which commodities should be produced and in what quantities? That means any one country what to produce is decided on the basis of taste and preference of the people in the economy. Any private individuals or any government. Suppose the government decided what to produce, require how much of school, college, hospital, industrial building, railways, postal network, and production of agriculture products. So these are all construction decided on the basis of demand for people in the society. ಏನು ಉತ್ಪಾದಿಸಬೇಕು ಅಂತಕ್ಕಂಥದ್ದು ಒಂದು ಸರ್ಕಾರಿ ಕ್ಷೇತ್ರದಲ್ಲಿ, ಖಾಸಗಿ ಕ್ಷೇತ್ರದಲ್ಲಿ ಬರುವ ಸಮಸ್ಯೆಯಾಗಿದೆ. ಇದು ಕೇವಲ ನಮ್ಮ ದೇಶದ ಸಮಸ್ಯೆ ಅಲ್ಲದೆ ಇಡೀ ಪ್ರಪಂಚದಲ್ಲಿರುವ ಪ್ರತಿಯೊಂದು ದೇಶಗಳಲ್ಲಿ ಬರುವ ಸಮಸ್ಯೆಯಾಗಿರುತ್ತದೆ. ಸರ್ಕಾರದವರಿಗೆ ಏನು ಉತ್ಪಾದಿಸಬೇಕು ಅಂದರೆ, ಇಲ್ಲಿ ಉತ್ಪಾದನೆ ಅಂದರೆ ಕಂಪನಿಯಲ್ಲಿ ಉತ್ಪಾದನೆ ಆಗುವ ವಸ್ತುಗಳಲ್ಲದೆ ಇಲ್ಲಿ ಸರ್ಕಾರದವರು ನೀಡುವ ಸೇವೆಗಳಾಗಿರುತ್ತದೆ. ಎಷ್ಟು ಶಾಲೆಗಳನ್ನು ನಿರ್ಮಿಸಬೇಕು, ಆಸ್ಪತ್ರೆಗಳು, ಕೈಗಾರಿಕೆಗಳು, ರೈಲ್ವೆ ಲೈನ್ಗಳನ್ನು, ಪೋಸ್ಟ್ ಆಫೀಸ್ಗಳು, ಒಟ್ಟು ಆಹಾರ ಧಾನ್ಯಗಳ ಉತ್ಪಾದನೆ. ಸೊ ಇವೆಲ್ಲವುಗಳ ಉತ್ಪಾದನೆ ಅಥವಾ ನಿರ್ಮಾಣವು ಜನರ ಬೇಡಿಕೆಯನ್ನು ಅವಲಂಬಿಸಿರುತ್ತದೆ. ಸೊ ಅದೇ ರೀತಿಯಾಗಿ ಇಲ್ಲಿ ಅನುಭೋಗಿ ವಸ್ತುಗಳನ್ನು ಹೆಚ್ಚಾಗಿ ಉತ್ಪಾದಿಸಬೇಕೇ ಅಥವಾ ಉತ್ಪಾದಕರ ವಸ್ತುಗಳನ್ನು ಹೆಚ್ಚಾಗಿ ಉತ್ಪಾದಿಸಬೇಕೇ ಅಥವಾ ಯುದ್ಧ ಉಪಕರಣಗಳನ್ನು ಹೆಚ್ಚಾಗಿ ಉತ್ಪಾದಿಸಬೇಕೇ ಅಂತ ಸಮಸ್ಯೆ ಬರುತ್ತೆ. ವಾಟ್ ಟು ಪ್ರೊಡ್ಯೂಸ್, ವಿಚ್ ಟೈಪ್ ಆಫ್ ಗೂಡ್ಸ್ ಶುಡ್ ಬಿ ಪ್ರೊಡ್ಯೂಸ್ಡ್. Any entire resources used for the production of producer goods, consumer goods or war equipments. Recently you know that one war equipments, terrorist attack in Kashmir near 27 Hindus. So this type of what to produce, how are the goods should be produced. ಸೊ ದೀಸ್ ಆರ್ ದಿ ಸೂಟಬಲ್ ಎಕ್ಸಾಂಪಲ್ ಫಾರ್ ವಾಟ್ ಟು ಪ್ರೊಡ್ಯೂಸ್. ಯುದ್ಧ ಉಪಕರಣಗಳನ್ನು ಉತ್ಪಾದಿಸಬೇಕು. ಏನು ಉತ್ಪಾದಿಸಬೇಕು ಅಂತಕ್ಕಂಥದ್ದು ಜನರ ಬೇಡಿಕೆಗಳನ್ನು ಮತ್ತು ಸರ್ಕಾರದ ಅವಶ್ಯಕತೆಯನ್ನು ಹೊಂದಿರುತ್ತದೆ. ಹೌ ಆರ್ ದೀಸ್ ಗೂಡ್ಸ್ ಪ್ರೊಡ್ಯೂಸ್ಡ್ ಈಸ್ ಎ ಚಾಯ್ಸ್ ಆಫ್ ಟೆಕ್ನಾಲಜಿ. ದೇರ್ ಆರ್ ಟೂ ಟೈಪ್ಸ್ ಆಫ್ ಟೆಕ್ನಾಲಜಿ: ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ, ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ. Labor intensive technology means use more labor force than that of machineries. Capital intensive technology means use more machineries than that of labor force. ಶ್ರಮ ಸಾಂದ್ರ ತಂತ್ರಜ್ಞಾನ, ಬಂಡವಾಳ ಸಾಂದ್ರ ತಂತ್ರಜ್ಞಾನ. ಯಾವ ದೇಶದಲ್ಲಿ ಕಾರ್ಮಿಕರು ಹೆಚ್ಚಾಗಿರುತ್ತಾರೆ ಆ ದೇಶವು ಶ್ರಮ ಸಾಂದ್ರ ತಂತ್ರಜ್ಞಾನವನ್ನು ಉಪಯೋಗಿಸಿದರೆ, ಯಾವ ದೇಶದಲ್ಲಿ ಯಂತ್ರೋಪಕರಣಗಳು ಹೆಚ್ಚಾಗಿರುತ್ತವೆ ಆ ದೇಶ ಯಂತ್ರಗಳನ್ನು ಹೆಚ್ಚಾಗಿ ಉಪಯೋಗಿಸಿ ಕಾರ್ಮಿಕರನ್ನು ಕಡಿಮೆ ಬಳಸಿಕೊಳ್ಳುತ್ತದೆ. ಹೇಗೆ ಉತ್ಪಾದಿಸಬೇಕನ್ನೋದು ತಂತ್ರಜ್ಞಾನದ ಮೇಲೆ ನಿಂತಿರುತ್ತದೆ. ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ ಯೂಸ್, ಇಂಡಿಯನ್ ಎಕಾನಮಿ ಯೂಸ್ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ, ಅಮೇರಿಕಾ ಯೂಸ್ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ. ಫಾರ್ ಹೂಮ್ ಆರ್ ದೀಸ್ ಗುಡ್ಸ್ ಪ್ರೊಡ್ಯೂಸರ್, ಯಾರಿಗಾಗಿ ಉತ್ಪಾದಿಸಬೇಕಂತಕ್ಕಂಥದ್ದು ದೇಶದಲ್ಲಿರುವ ಶ್ರೀಮಂತರು, ಬಡವರು. ಶ್ರೀಮಂತರು ಉಪಯೋಗಿಸುವ ವಸ್ತುಗಳನ್ನು ಉತ್ಪಾದಿಸಬೇಕೇ, ಬಡವರು ಉಪಯೋಗಿಸುವ ವಸ್ತುಗಳನ್ನು ಉತ್ಪಾದಿಸಬೇಕೇ ಅಂತಕ್ಕಂಥದ್ದು ಅವರ ಬೇಡಿಕೆಗಳನ್ನು ಅನುಗುಣವಾಗಿ
ನಿರ್ಮಾಣವಾಗಿರುತ್ತದೆ. ಬಡವರು ಉಪಯೋಗಿಸುವ ವಸ್ತುಗಳಿಗೆ ಹೆಚ್ಚಿನ ಬೇಡಿಕೆ ಇದ್ದರೆ ಎಲ್ಲ ಸಂಪನ್ಮೂಲಗಳನ್ನು ಉತ್ಪಾದಕನು ಬಡವರು ಉಪಯೋಗಿಸುವ ವಸ್ತುಗಳ ಮೇಲೆ ಉಪಯೋಗಿಸುತ್ತಾನೆ. ಸೊ ಫಾರ್ whom to produce, that can be decided on the basis of demand. Any more resources can be utilization for the production of rich used products or poor people used products for whom to produce. So this is the 4 marks question. Okay students, thank you. I will be explaining next class.